ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅಂತ ಮದ್ದೂರಿನಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಹಾಲಿನ ದರ ಹಾಗೂ ವಿದ್ಯುತ್ ಏರಿಕೆ ವಿಚಾರಕ್ಕೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಹಾಲು ಉತ್ಪಾದಕರ ನೆರವಿಗಾಗಿ ಸರ್ಕಾರ 4 ರೂಪಾಯಿ ಹೆಚ್ಚಳ ಮಾಡಿದೆ. ಪ್ರತಿನಿತ್ಯ ಸುಮಾರು 4 ಕೋಟಿ ರೂಪಾಯಿ ಹಣ ಸಂಗ್ರಹವಾಗುತ್ತೆ. ಈ ಹಣವನ್ನು ಯಾವುದೇ ಒಕ್ಕೂಟಗಳಿಗೆ ನೀಡದೆ ನೇರ ರೈತರಿಗೆ ನೀಡಲಾಗುತ್ತೆ. ಸರ್ಕಾರ ಕೂಡ ಈ ಹಣವನ್ನು 1 ರೂಪಾಯಿ ಬಳಸುವುದಿಲ್ಲ. ಬಾಕಿ ಇರುವ ಹಾಲಿನ ಪ್ರೋತ್ಸಾಹ ಧನವನ್ನು ಶೀಘ್ರವೇ ನೀಡಲಾಗುತ್ತೆ. ಹಿಂದಿನ ಸರ್ಕಾರ ಹಲವಾರು ಬಾಕಿಗಳನ್ನು ಉಳಿಸಿಕೊಂಡಿದೆ ಎಂದರು. ರೈತರು, ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಹೆಚ್ಚಳ ಮಾಡಿ. ಕೇರಳದಲ್ಲಿ 57 ರೂಪಾಯಿ ಇದೆ, ಆಂಧ್ರದಲ್ಲಿ 62 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ 42 ರೂಪಾಯಿ ಕೊಡ್ತಾ ಇದ್ದೀರಾ. ನಮಗೆ ಸಾಲಲ್ಲ, 1 ಲೀಟ್ರು ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು. ಅದು ಕೊಟ್ಟಿದ್ದು ಅಪರಾಧನ? ಹಂಗಾರೆ ರೈತರಿಗೆ ಕೊಡ್ತಾ ಇರೋ 4 ರೂಪಾಯಿ ಜಾಸ್ತಿನ ನಮ್ಮ ಅಶೋಕ್ ಅವರು, ನಮ್ಮ ಜನತಾದಳದವರು, BJPಯವರು ಪ್ರತಿಭಟನೆ ಮಾಡ್ತಾರಾ? ಆಯಿತು, ನಮ್ಮ ಅಣ್ಣದಿರ ನಮ್ಮ ತಮ್ಮದಿರ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ. ಅಲ್ಲಿ 20% ಜನ, ಇಲ್ಲಿ 80% ಜನ. ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರೆ. ಅಲ್ಲಿ 2 ಲೀಟ್ರಿಗೆ 8 ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ 10 ಲೀಟ್ರಿಗೆ 50 ರೂಪಾಯಿ 40 ರೂಪಾಯಿ ಜಾಸ್ತಿ ಆಗುತ್ತೆ. ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ. ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೇನು ಸರಿಯಾದ ಮಾಹಿತಿ ಇಲ್ವೋ, ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಇವತ್ತು 640 ಕೋಟಿ ಪೆಂಡಿಂಗ್ ಬಿಟ್ಟೋಗಿದ್ರು ಬಸವರಾಜ ಬೊಮ್ಮೆಯವರು. ಇವತ್ತು ಅದನ್ನೆಲ್ಲನೂ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂಬಂದು ಈ ಮಾರ್ಚ್ 31 ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ತಗೊಂಡಿದ್ದಾರೆ. ಇವತ್ತು 5 ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಹೋಗ್ತಾ ಇದೆ. ಈ 4 ಕೋಟಿನೂ 1 ರೂಪಾಯಿನೂ ಯೂನಿಯನ್ಗಳು ಇಟ್ಕೊಳ್ದಾಗೆ, ಯಾವುದೇ ಯೂನಿಯನ್ನು KMF 1 ರೂಪಾಯಿನೂ ಇಟ್ಕೊಳ್ದಾಗೆ 4 ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ 4 ರೂಪಾಯಿನೂ 42 ರೂಪಾಯಿ ಏನು ಹಾಲನ್ನು ಇದು ದರನ 44 ರೂಪಾಯಿಗೆ ಮಾಡಿದ 6 ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದೆ. ರೇವಣ್ಣನನ್ನ ಮುಂದೆ ಬಿಟ್ಟು ಆಟವಾಡ್ತಾ ಇದ್ದಾರೆ. ನಾನು ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತೇನೆ. ಹಾಸನಕ್ಕಾಗಿ ಅವರು ಒದ್ದಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅವರಿಗೆ ಬೇಡವೆ ಅಂತ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದರು. ಕುಮಾರಸ್ವಾಮಿನೂ ಬೇರೆ ಯಾವುದು ದೇವೇಗೌಡರ ಮಗ. ರೇವಣ್ಣ ಯಾರು? ದೇವೇಗೌಡರ ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರು ಯಾರು? ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು? ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳಬೇಕಾ, ನಾನು ಹೇಳಬೇಕಾ? ನಾನೆಲ್ಲ ಹೇಳೋದು. ಇವತ್ತು 180ರಿಂದ 100 ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದರೆ ಏನು ಅರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತೊಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟ್ರು, ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು. ಅಂಥ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಾದೇವಪ್ಪ ಆಗಲಿ, ವೆಂಕಟೇಶಣ್ಣಲ್ಲಿ, ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ, ತಮ್ಮ ಸ್ವಾಗತ, ಇದು ಇಬ್ಬಂದಿ ನೀತಿ ಅಂತಾರೆ. ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ ಮುಖ್ಯ ಅಲ್ಲ, ನನ್ನ ಜಿಲ್ಲೆ ಮುಖ್ಯ. ನನಗಿದು ಒಂದೇ ಜಿಲ್ಲೆ. ಅವ್ರಂಗೆ ಈಗ ರಾಮನಗರ ಆಯಿತು, ಇಲ್ಲಿಗೆ ಬಂದರು, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ನಾನೆಲ್ಲಿಗೆ ಹೋಗಲಿ? ನಾನು ಈ ಜಿಲ್ಲೆ ಜನರನ್ನು ಋಣನ ತೀರಿಸಬೇಕು. ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು. ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡಬೇಕು ನಾನು. KM ದೊಡ್ಡಿಯ ಸರ್ಕಾರಿ ಶಾಲೆಯ ಕಟ್ಟಡದ ವಿಚಾರಕ್ಕೆ ಮಾತನಾಡಿ, ಮಾಜಿ ಸಚಿವ ತಮ್ಮಣ್ಣನವರ ಪತ್ನಿ ವಾಪಸ್ ನೀಡುವಂತೆ ಒತ್ತಾಯ ಮಾಡ್ತಿದ್ದಾರೆ. ಜಾಗವನ್ನು ಕೊಡುವ ಮುಂಚೆ ಆಲೋಚನೆ ಮಾಡಬೇಕಿತ್ತು. ಈಗ ವಾಪಸ್ ಕೇಳ್ತಾ ಇರೋದು ಸರಿಯಲ್ಲ ಎಂದರು. ಸರಿ, ಮೊದಲು ಅವರು ಕೊಟ್ಟಿದ್ದ ತಪ್ಪು, ಅವ್ರು ಏನು ಕೇಳಿಲ್ಲ. ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಹಿರಿಯ ಶಾಸಕರು, ಇಲ್ಲಿ ಶಾಸಕರಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ, ಮಂತ್ರಿ ಆಗಿದ್ದಾರೆ. ಬಹುಶಃ ಇದು ಈ ಥರದ್ದೆಲ್ಲೂ ನಾನು ಕೇಳಿಲ್ಲ. ತಮ್ಮಣ್ಣವ್ರು ಹಿರಿಯರಿದ್ದರಿಂದ ನಾನೇನು ಅವ್ರಿಗೆ ಹೇಳಲಿಕ್ಕೆ ಹೋಗಲ್ಲ. ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ.